ದಿವಂಗತ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಎಸ್ಎಂ ಕೃಷ್ಣರವರಿಗೆ ಕ್ಯಾಂಡಲ್ಸ್ ಬೆಳಗಿಸುವುದರ ಜೊತೆಗೆ 1 ನಿಮಿಷದ ಮೌನಾಚರಣೆಯನ್ನ ಮಾಡಿ ಶ್ರದ್ಧಾಂಜಲಿಯನ್ನ ಸಲ್ಲಿಸಲಾಯಿತು. ವಿಜಯನಗರದ ಹೊಸಪೇಟೆ ತಾಲೂಕಿನ ಮರಿಯಮ್ಮನಹಳ್ಳಿ ಪಟ್ಟಣದ ನಾಣಿಕೆರೆ ವೃತ್ತದಲ್ಲಿ ಶ್ರದ್ಧಾಂಜಲಿಯನ್ನ ಸಲ್ಲಿಸಲಾಯಿತು. ಬಿಜೆಪಿ ಜಿಲ್ಲಾ ಯುವ ಮೋರ್ಚಾದ ಎಲ್ ಹನುಮನಾಯಕ್ ಮಾತನಾಡಿ, ಎಸ್ಎಂ ಕೃಷ್ಣಾಜಿ ಅವರು ಈ ದೇಶ ಕಂಡಂತಹ ಸರಳ ಸಜ್ಜನಿಕೆಯ ರಾಜಕಾರಣಿ. ಇಂತಹ ರಾಜಕಾರಣಿಗಳು ಇಂದಿನ ಯುವ ರಾಜಕಾರಣಿಗಳಿಗೆ ಪ್ರೇರಣೆ ಅಂತ ಹೇಳಿದರು. ನಮ್ಮ ಮರಮ್ಮನಹಳ್ಳಿ ಪಟ್ಟಣ ವಿದೇಶಾಂಗ ಸಚಿವರಾಗಿ ಸುದೀರ್ಘ ಕಾಲ ನಮ್ಮ ಕರ್ನಾಟಕಕ್ಕೆ ಅತ್ಯುತ್ತಮ ಸೇವೆ ಸಲ್ಲಿಸಿದಂತಹ ಸರಳ ಸಜ್ಜನಿಕೆಯ ರಾಜಕಾರಣಿ ಎಸ್ ಎಂ ಕೃಷ್ಣನವರು ಇವತ್ತು ನಿಧನರಾಗಿರುವುದು ತುಂಬನೇ ದುಃಖಕರ ಸಂಗತಿ. ಪವಾಡ ಪುರುಷ ಪೂಜ್ಯ ಶ್ರೀ ಹವಾ ಮಲ್ಲಿನಾಥ ಮಹಾರಾಜರಿಂದ ಭಕ್ತರಿಗೆ ಕಬ್ಬಿನ ಹಾಲನ್ನು ಪ್ರಸಾದ ರೂಪದಲ್ಲಿ ವಿತರಣೆ ಮಾಡಲಾಯಿತು. ಕಲ್ಯಾಣ ಕರ್ನಾಟಕ ಭಾಗದ ಭಕ್ತರಿಗೆ ದರ್ಶನ ನೀಡಿದ ಪೂಜ್ಯರು ಬೀದರ್ ನಗರದ ನೌಬಾದ್ ಬಳಿಯ ರಿಂಗ್ ರೋಡ್ ಬಳಿ ಭಕ್ತರಿಗೆ ರುಚಿಕರ ಕಬ್ಬಿನ ಹಾಲನ್ನು ವಿತರಣೆ ಮಾಡುವ ಮೂಲಕ ಭಕ್ತರಿಗೆ ಪೂಜ್ಯರು ದರ್ಶನವನ್ನ ನೀಡಿದ್ದಾರೆ. ಇನ್ನು ಒಂದೇ ದಿನ 10,000ಕ್ಕೂ ಅಧಿಕ ಭಕ್ತರಿಗೆ ಕಬ್ಬಿನ ಹಾಲನ್ನು ವಿತರಣೆ ಮಾಡಲಾಯಿತು. ಇಂಥ ಪವಾಡ ಪುರುಷರು ನಮ್ಮದು ದೇಶದಾಗಲಿ ಕರ್ನಾಟಕದಾಗಲಿ ಇಡೀ ಭಾರತದಾಗೆ ಇವ್ರದ್ದು ಪ್ರವಾಸಗಳು ಯಶಸ್ವಿ ಆಗಲಿ ಅಂತ ದೇವ್ರ ಬಳಿ ಆತ್ಮೀಯದಿಂದ ಕಳ್ಕಳಿ. ಇವತ್ತಿಂದು ಅವರು ಬೆಳಗ್ಗೆ ನನಗೆ ಅನಿಸಿದ ಮಟ್ಟಿಗೆ 9 ಗಂಟೆ ಹಿಡಿದು ಪ್ರಸಾದದಿಂದ ಕಬ್ಬಿನ ರಸ ಪ್ರಸಾದ ಅಕ್ಕಲ್ಕೋಟದಿಂದ ತೊಗೊಂಡು ಬಂದಾರ. ಕಬ್ಬಿನ ಹಾಲು ಅಕ್ಕಲ್ಕೋಟದಿಂದ ತಂದು ಇಲ್ಲೆಲ್ಲ ಪ್ರಸಾದ ಮಾಡ್ತಾ ಇದ್ದಾರೆ. ಹಜಾರೋ ನಾನು 3 ಗಂಟೆ ತನಕ ಕೂಡಿಸ್ಕೊಂಡಾರ. ನನ್ನ ಕೈಯಲ್ಲಿ ಇವತ್ತೊಂದು 40 9 ತಿಂಗಳಿನಿಂದ ಕಂತು ಕಟ್ಟದ ಹಿನ್ನೆಲೆ ಕೋರ್ಟ್ ಆದೇಶ ಪಡೆದು ರೈತನ ಮನೆ ಸೀಸ್ ಮಾಡಿರುವ ಫೈನಾನ್ಸ್ ಅಧಿಕಾರಿಗಳ ವಿರುದ್ಧ ಈಗ ಆಕ್ರೋಶ ವ್ಯಕ್ತವಾಗಿದೆ. ಶಿವಮೊಗ್ಗ ಗ್ರಾಮಾಂತರ ಭಾಗದ ಹಾರೋಬೆನಹಳ್ಳಿ ಗ್ರಾಮದ ರೈತ ಹನುಮಂತ ನಾಯಕ್ ಮನೆ ಕಟ್ಟುವುದಕ್ಕೆ ಅಂತ 2018ರ ಜೂನ್ನಲ್ಲಿ ಖಾಸಗಿ ಫೈನಾನ್ಸ್ನಿಂದ 14 ಲಕ್ಷ ರೂಪಾಯಿ ಸಾಲ ಪಡೆದಿದ್ದ. ಸಾಲದ ಹಣ 2 ಲಕ್ಷ ರೂಪಾಯಿ ಬಾಕಿ ಮಾತ್ರ ಇದ್ದು, ಈ ನಡುವೆ ಮನೆಯನ್ನ ಸೀಸ್ ಮಾಡಲಾಗಿದೆ. ಸದ್ಯ ರೈತ ಸ್ವಂತ ಮನೆ ಬಿಟ್ಟು ಕುಟುಂಬ ಸಮೇತ ಮತ್ತೊಬ್ಬರ ಮನೆ ಸೇರಿದ್ದಾನೆ. ರೈತನ ಮೇಲೆ ಶೋಷಣೆ ಮಾಡ್ತಿರುವ ಫೈನಾನ್ಸ್ ಕಂಪನಿ ವಿರುದ್ಧ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಸರ್ಕಾರವನ್ನ ಕುಟುಂಬಸ್ಥರು ಒತ್ತಾಯಿಸ್ತಾ ಇದ್ದಾರೆ. ಸರ್, ಆಧಾರ್ ಫೈನಾನ್ಸಲ್ಲಿ ಲೋನ್ ತೊಗೊಂಡಿದ್ದೆ. ಫಸ್ಟು DCBL ತೊಗೊಂಡಿದ್ದೆ 8 ಲಕ್ಷ. ಅದನ್ನು 4 ಲಕ್ಷ ಕಟ್ಟಿದ್ದೆ. ಆಮೇಲೆ ಇವರು ನಿಮ್ಗೆ ಜಾಸ್ತಿ ಕೊಡ್ತೀವಿ, ಬ್ಯಾಂಕಿಂತಕ್ಕಿಂತ ಕಮ್ಮಿ ಬಡ್ಡಿ ನಮ್ಮಲ್ಲಿ ಬರ್ರಿ ಅಂತ ಬೆನ್ನತ್ತಿದ್ರು. ಸೀದಾ ಹೋದೆ, ಆಯಿತು ಅಂತ ಹೋದ್ವಿ. ಅವರೇ ಎಲ್ಲ IT ರಿಟರ್ನ್ ಎಲ್ಲ ಅವರೇ ಮಾಡಿಸ್ಕೊಂಡ್ರು. ಚೆಕ್ ಬುಕ್ಕು ಅವರೇ ತಗೊಂಬಿಟ್ರು ಬ್ಯಾಂಕಲ್ಲಿ. ನಮ್ಗೆ ಏನು ಸೈನ್ ಮಾಡಿಸಿರೋದು ಅಷ್ಟೇ. ಆಮೇಲೆ 13 ಲಕ್ಷ ಕೊಡ್ತೀವಿ ಅಂದು ಎಲ್ಲ ಆ ಬ್ಯಾಂಕಿಗೆ ಕಟ್ಟಿ ಕ್ಲೋಸ್ ಮಾಡಿದ್ವಿ. ಬರೋದು ಇನ್ನು 3 ಲಕ್ಷ 13 ಲಕ್ಷ ಸಾಲ ಕಟ್ಟಬೇಕು ಅಂತೇಳಿ 13 ಲಕ್ಷ ಸಾಲ ಮಾಡಿದ ಕೊಟ್ಟರು ನಮಗೆ. ಆಯಿತು ಅಂತೇಳಿ ಒಪ್ಕೊಂಡಿವಿ. ಇನ್ನು ನಾನು ಕಟ್ಟಿರೋದು 12 ಲಕ್ಷದ. ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಪಾರ್ಕಿಂಗ್ ಜಾಗ ಸೆಟ್ ಬ್ಯಾಂಕ್ ಉಲ್ಲಂಘನೆ, ಕಟ್ಟಡ ಮೂಲ ವಿನ್ಯಾಸ ಬದಲಾವಣೆ ಸಹಿತ ಮೂಲನಕ್ಷೆ ಉಲ್ಲಂಘಿಸಿ ನಿರ್ಮಿಸಿದ 236 ಅನಧಿಕೃತ ಕಟ್ಟಡಗಳು ಪತ್ತೆಯಾಗಿದೆ. ಈ ಪೈಕಿ 76 ವಾಣಿಜ್ಯ ಉದ್ದೇಶದ ಕಟ್ಟಡಗಳಲ್ಲಿ ಪಾರ್ಕಿಂಗ್ ಉಲ್ಲಂಘನೆ ಪ್ರಕರಣಗಳನ್ನು ಗುರುತಿಸಲಾಗಿದೆ. ಈ ಎಲ್ಲಾ ಕಟ್ಟಡಗಳಿಗೆ ಭ್ರಷ್ಟ ಅಧಿಕಾರಿಗಳಿಂದ ಬೇಕಾಬಿಟ್ಟಿ ಕಂಪ್ಲೀಷನ್ ಪರವಾನಗಿ ನೀಡಲಾಗಿದ್ದು, ಪಾಲಿಕೆ ವ್ಯಾಪ್ತಿಯಲ್ಲಿ ಈ ಬಹುತೇಕ ಅನಧಿಕೃತ ಕಟ್ಟಡಗಳ ಮೇಲೆ ಬಹುತೇಕವಾಗಿ ಜಾಹೀರಾತು ಫಲಕಗಳೇ ರಾರಾಜಿಸ್ತಾ ಇದೆ. ಪಾರ್ಕಿಂಗಿಗೆ ಅಂತೇಳಿ ಸ್ಥಳ ಮೀಸಲಿಟ್ಟಲ್ಲಿ ಅಲ್ಲಿ ಇವರು ಇನ್ಫ್ಲುಯೆನ್ಸ್ ಮಾಡಿಕೊಂಡು ಅದಕ್ಕೆ ಡೋರ್ ನಂಬರ್ ಪಡೆದು ಅದನ್ನು ಕೂಡ ಅಂಗಡಿಕೊಂಡು ಮಾಡಿಬಿಡ್ತಾರೆ. ಇವತ್ತು ಮಂಗಳೂರಲ್ಲಿ ಹೆಚ್ಚಾಗಿ ಇವತ್ತು ಪಾರ್ಕಿಂಗಿಗೆ ಅವ್ಯವಸ್ಥೆ ಹಾಕ್ಕೊಂಡು ಬಂದಿದೆ. ಪಾರ್ಕಿಂಗಿಗೆ ಸ್ಥಳ ಇಲ್ಲ. ಅದರ ಯಾಕಾಗಿ ಅಂತ ಹೇಳಿದರೆ ಇದು ಮಂಗಳೂರು ನಗರ ಪಾಲಿಕೆಯ ಕಾನೂನನ್ನು ಉಲ್ಲಂಘನೆ ಮಾಡಿದ ಕಾರಣ. ಇವತ್ತು ನಾನು ಕೇಳ್ತಾ ಇದ್ದೇನೆ, ಬಡವರ ಮೇಲೆ ಸವಾರಿ ಮಾಡಿಕೊಂಡು ಗೂಡಂಗಡಿ ಅಥವಾ ಫುಟ್ಪಾತ್ ವ್ಯಾಪಾರಿಗಳನ್ನು ತಾವು ತೆಗೆಸುವ ಪ್ರಯತ್ನ ಎಲ್ಲ ಮಾಡ್ತಾ ಇರುವಾಗ ಕಳಸ ಕುದುರೆಮುಖ SK ಬಾರ್ಡರ್ ಕಾರ್ಕಳ ಸಂಪರ್ಕಿಸೋ ರಸ್ತೆ ಗುಂಡಿ ಬಿದ್ದು ಸಂಪೂರ್ಣ ಹದಗೆಟ್ಟಿದೆ. ರಾಷ್ಟ್ರೀಯ ಉದ್ಯಾನವನ ಕುದುರೆಮುಖ ಘಾಟ್ನಲ್ಲಿ ಓಡಾಡೋದು ಕಷ್ಟವಾಗ್ತಾ ಇದೆ. ರಸ್ತೆ ಹಾಳಾಗಿರೋದಕ್ಕೆ ಜನ ಮೊದಲೇ ಶಾಪ ಹಾಕ್ತಿದ್ರೆ, ಇದೀಗ ರಸ್ತೆ ಸರಿಪಡಿಸ್ತೀವಿ ಅಂತ ಕಾಮಗಾರಿ ಮಾಡೋದಕ್ಕೆ ಮುಂದಾಗಿರೋದಕ್ಕೆ ಮತ್ತೊಮ್ಮೆ ಜನಾಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಹೆದ್ದಾರಿ ಕಾಮಗಾರಿಯಲ್ಲಿ ಭ್ರಷ್ಟಾಚಾರ ನಡೆದಿದೆ, ಕಾಮಗಾರಿ ಕಳಪೆ ಅಂತ ಅಧಿಕಾರಿಗಳ ವಿರುದ್ಧ ಜನ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ.
ರೋಡ್ ಘಾಟಿಗೆ ಈ ಥರ ರೋಡ್ ಇದ್ರೆ ಗಾಡಿ ಓಡಿಸ್ಕೋತಿಲ್ಲ, ಸ್ವಲ್ಪ ಎಲ್ಲ ಸರಿ ನೋಡ್ಕೊಳ್ಳಿ ಯಾರು ಮಾಡಿ ಅಲ್ವಾ? ಗಾಡಿ ಕಾಮ್ದಲ್ಲ. ಬೇರೆ ಕ್ಷೇತ್ರ ನೋಡಿದ್ರೆ ಈ ಕ್ಷೇತ್ರ ಹೆಂಗ ಅನಿಸುತ್ತೆ? ಇನ್ನು ಏನು ಡೆವಲಪ್ ಆಗಿದೆ ಇಲ್ಲ ರೋಡನ್ನ ಎಲ್ಲ ಸರಿ ಮಾಡಿ ಈಗ ರೋಡ್ ಘಾಟಿಗೆ ಈ ಥರ ರೋಡ್ ಇದ್ರೆ ಗಾಡಿ ಓಡಿಸ್ಕೋತಿಲ್ಲ. ದಿವಂಗತ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಎಸ್ಎಂ ಕೃಷ್ಣರವರಿಗೆ ಕ್ಯಾಂಡಲ್ಸ್ ಬೆಳಗಿಸುವುದರ ಜೊತೆಗೆ 1 ನಿಮಿಷದ ಮೌನಾಚರಣೆಯನ್ನ ಮಾಡಿ ಶ್ರದ್ಧಾಂಜಲಿಯನ್ನ ಸಲ್ಲಿಸಲಾಯಿತು. ವಿಜಯನಗರದ ಹೊಸಪೇಟೆ ತಾಲೂಕಿನ ಮರಿಯಮ್ಮನಹಳ್ಳಿ ಪಟ್ಟಣದ ನಾಣಿಕೆರೆ ವೃತ್ತದಲ್ಲಿ ಶ್ರದ್ಧಾಂಜಲಿಯನ್ನ ಸಲ್ಲಿಸಲಾಯಿತು. ಬಿಜೆಪಿ ಜಿಲ್ಲಾ ಯುವ ಮೋರ್ಚಾದ ಎಲ್ ಹನುಮನಾಯಕ್ ಮಾತನಾಡಿ, ಎಸ್ಎಂ ಕೃಷ್ಣಾಜಿ ಅವರು ಈ ದೇಶ ಕಂಡಂತಹ ಸರಳ ಸಜ್ಜನಿಕೆಯ ರಾಜಕಾರಣಿ. ಇಂತಹ ರಾಜಕಾರಣಿಗಳು ಇಂದಿನ ಯುವ ರಾಜಕಾರಣಿಗಳಿಗೆ ಪ್ರೇರಣೆ ಅಂತ ಹೇಳಿದರು. ನಮ್ಮ ಮರಮ್ನಹಳ್ಳಿ ಪಟ್ಟಣ ವಿದೇಶಾಂಗ ಸಚಿವರಾಗಿ ಸುದೀರ್ಘ ಕಾಲ ನಮ್ಮ ಕರ್ನಾಟಕಕ್ಕೆ ಅತ್ಯುತ್ತಮ ಸೇವೆ ಸಲ್ಲಿಸಿದಂತಹ ಸರಳ ಸಜ್ಜನಿಕೆಯ ರಾಜಕಾರಣಿ ಎಸ್ ಎಂ ಕೃಷ್ಣನವರು ಇವತ್ತು ನಿಧನರಾಗಿರುವುದು ತುಂಬನೇ ದುಃಖಕರ ಸಂಗತಿ. ಪವಾಡ ಪುರುಷ ಪೂಜ್ಯ ಶ್ರೀ ಹವಾ ಮಲ್ಲಿನಾಥ ಮಹಾರಾಜರಿಂದ ಭಕ್ತರಿಗೆ ಕಬ್ಬಿನ ಹಾಲನ್ನ ಪ್ರಸಾದ ರೂಪದಲ್ಲಿ ವಿತರಣೆ ಮಾಡಲಾಯಿತು. ಕಲ್ಯಾಣ ಕರ್ನಾಟಕ ಭಾಗದ ಭಕ್ತರಿಗೆ ದರ್ಶನ ನೀಡಿದ ಪೂಜ್ಯರು ಬೀದರ್ ನಗರದ ನೌಬಾದ್ ಬಳಿಯ ರಿಂಗ್ ರೋಡ್ ಬಳಿ ಭಕ್ತರಿಗೆ ರುಚಿಕರ ಕಬ್ಬಿನ ಹಾಲನ್ನ ವಿತರಣೆ ಮಾಡುವ ಮೂಲಕ ಭಕ್ತರಿಗೆ ಪೂಜ್ಯರು ದರ್ಶನವನ್ನ ನೀಡಿದ್ದಾರೆ. ಇನ್ನು ಒಂದೇ ದಿನ 10,000ಕ್ಕೂ ಅಧಿಕ ಭಕ್ತರಿಗೆ ಕಬ್ಬಿನ ಹಾಲನ್ನ ವಿತರಣೆ ಮಾಡಲಾಯಿತು. ಇಂಥ ಪವಾಡ ಪುರುಷರು ನಮ್ಮದು ದೇಶದಾಗಲಿ ಕರ್ನಾಟಕದಾಗಲಿ ಇಡೀ ಭಾರತದಾಗೆ ಇವ್ರದ್ದು ಪ್ರವಾಸಗಳು ಯಶಸ್ವಿ ಆಗಲಿ ಅಂತಿನ ದೇವ್ರ ಬಳಿ ಆತ್ಮೀಯದಿಂದ ಕಳ್ಕಳಿ. ಇವತ್ತಿಂದು ಅವರು ಬೆಳಗ್ಗೆ ನನಗೆ ಅನಿಸಿದ ಮಟ್ಟಿಗೆ 9 ಗಂಟೆ ಹಿಡಿದು ಪ್ರಸಾದ ಕಬ್ಬಿನ ರಸ ಪ್ರಸಾದ ಅಕ್ಕಲ್ಕೋಟದಿಂದ ತೊಗೊಂಡು ಬಂದಾರ. ಕಬ್ಬಿನ ಹಾಲು ಅಕ್ಕಲ್ಕೋಟದಿಂದ ತಂದು ಇಲ್ಲೆಲ್ಲ ಪ್ರಸಾದ ಮಾಡ್ತಾ ಇದ್ದಾರೆ. ಹಜಾರೋ ನಾನು 3 ಗಂಟೆ ತನಕ ಕೂಡಿಸ್ಕೊಂಡಾರ. ನನ್ನ ಕೈಲಿ ಇವತ್ತೊಂದು 40 9 ತಿಂಗಳಿನಿಂದ ಕಂತು ಕಟ್ಟದ ಹಿನ್ನೆಲೆ ಕೋರ್ಟ್ ಆದೇಶ ಪಡೆದು ರೈತನ ಮನೆ ಸೀಸ್ ಮಾಡಿರುವ ಫೈನಾನ್ಸ್ ಅಧಿಕಾರಿಗಳ ವಿರುದ್ಧ ಈಗ ಆಕ್ರೋಶ ವ್ಯಕ್ತವಾಗಿದೆ. ಶಿವಮೊಗ್ಗ ಗ್ರಾಮಾಂತರ ಭಾಗದ ಹಾರೋಬೆನಹಳ್ಳಿ ಗ್ರಾಮದ ರೈತ ಹನುಮಂತ ನಾಯಕ್ ಮನೆ ಕಟ್ಟುವುದಕ್ಕೆ ಅಂತ 2018ರ ಜೂನ್ನಲ್ಲಿ ಖಾಸಗಿ ಫೈನಾನ್ಸ್ನಿಂದ 14 ಲಕ್ಷ ರೂಪಾಯಿ ಸಾಲ ಪಡೆದಿದ್ದ. ಸಾಲದ ಹಣ 2 ಲಕ್ಷ ರೂಪಾಯಿ ಬಾಕಿ ಮಾತ್ರ ಇದ್ದು, ಈ ನಡುವೆ ಮನೆಯನ್ನ ಸೀಸ್ ಮಾಡಲಾಗಿದೆ. ಸದ್ಯ ರೈತ ಸ್ವಂತ ಮನೆ ಬಿಟ್ಟು ಕುಟುಂಬ ಸಮೇತ ಮತ್ತೊಬ್ಬರ ಮನೆ ಸೇರಿದ್ದಾನೆ. ರೈತರ ಮೇಲೆ ಶೋಷಣೆ ಮಾಡುತ್ತಿರುವ ಫೈನಾನ್ಸ್ ಕಂಪನಿ ವಿರುದ್ಧ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಸರ್ಕಾರವನ್ನ ಕುಟುಂಬಸ್ಥರು ಒತ್ತಾಯಿಸ್ತಾ ಇದ್ದಾರೆ. ಸರ್, ಆಧಾರ್ ಫೈನಾನ್ಸಲ್ಲಿ ಲೋನ್ ತೊಗೊಂಡಿದ್ದೆ.